ಸ್ವರ್ಗ ಸ್ವರ್ಗ ಕಿಂಡಿಯಲ್ಲಿ ಸ್ವರ್ಗ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸ್ನೇಹಿತರೆ, ಇವಾಗ ನಾವು ಇಲ್ಲೊಂದು ಲೊಕೇಶನ್ ನೆನೆಸಿವಿ. ಏನು ವ್ಯೂ ಅಪ್ಪ ಇದು, ಜೀವನದಾಗಿಂತ ವ್ಯೂ ನಾವು ಯಾವತ್ತೂ ನೋಡೇ ಇಲ್ಲ. ಸಖತ್ತಾಗಿ ಸಖತ್ತಾಗಿ ವ್ಯೂ ಇದೆ ನೋಡಿ, ನೀವು ನೋಡ್ಕೊಳ್ಳಿ. ನೋಡಿ ಇಲ್ಲಿ ಹೆಂಗಿದೆ ಮುಂದೆ ರೋಡಲ್ಲಿ. ಅಬ್ಬ ಏನು ವ್ಯೂ ಇದು, ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು. ಮತ್ತು ಈ ಜಸ್ಟ್ ನಾವು ಟೀ ಬ್ರೇಕ್ ಮುಗಿಸ್ಕೊಂಡು ಬಂದಿದ್ವಿ. ಈ ಒಂದು ವ್ಯೂ ನೋಡಿಬಿಟ್ಟು ಪಿಜ್ಜಾ ಆಗಿ ಮತ್ತೆ ಬೈಕ್ ನಿಂದಿರ್ಸಿರೋದು ನಾವಿಲ್ಲಿ. ವ್ಯೂ ಅಂತೂ ಅಲ್ಟಿಮೇಟ್ ಆಗೈತೆ. ಸ್ನೇಹಿತರೆ, ಪೊಲೀಸರು ಹಿಡಿದಿದ್ದಾರೆ. ಏನು ಡಾಕ್ಯುಮೆಂಟ್ಸ್ ಬನರಸ್ ಕಾರ್ಡ್ ಚೆಕ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಓಕೆ ಸರ್, ಆಯ್ತು ಸರ್. ಎಲ್ಲಿಗೆ ಹೋಗ್ತಿದ್ರೆ ಏನಂತ ಅಷ್ಟೇ ಕೇಳಿದ್ರು. ನಾವೇನು ಲಾಕ್ ಮಾಡ್ಕೊಂಡ್ರೆ ಅಂದ್ಕೊಂಡ್ವಿ. ಓ, ಡಾಕ್ಯುಮೆಂಟ್ಸ್ ಇದೆ ಅಂದ್ರ? ಹಾಂ ಗೊತ್ತು, ಆಲ್ಮೋಸ್ಟ್ ಗೊತ್ತಿರ್ತವ್ರಿಗೆ. ಹಾಂ ಅಲ್ಲ, ಏನಂತ ನಾನು ಒಂದು ದೇಶ ಬಿಟ್ಟು ಒಂದು ಬರ್ತೀವಿ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಇರ್ತಾವ, ಗೊತ್ತಿರ್ತವ್ರಿಗೆ. ಏನು ವ್ಯೂ ಅಪ್ಪ ಇಲ್ಲಿ ಬಾಬು. ಬೇಗ ಅಕ್ಕಂಬಿಡಪ್ಪ ರಜ. ಸ್ನೇಹಿತರೆ, ವ್ಯೂ ನೋಡಿ ಹೆಂಗೈತಿದು. ಆಹಾ, ಸ್ವರ್ಗ ಸ್ವರ್ಗ ಕಿಂಡಿಯಲ್ಲಿ ಸ್ವರ್ಗ. ಸ್ನೇಹಿತರೆ, ಇದು ಏನು ಡೆಡ್ಲಿ ಅಷ್ಟು ಆಫ್ ರೋಡ್ ಐತಿ, ಇದು ಘಾಟ್ ಐತಿದು, ಭಾಳ ಡೇಂಜರ್ ಘಾಟ್ ಐತಿದು. ಭಾಳ ಕುಂಚಿದವಾದ ನೋಡ್ಕೊಂಬರ್ರಿ. ಒಬ್ಬ ಏನಾರ ರೋಡ್ ನೀಟಾಗಿದ್ದರೆ ಓಕೆ, ತೊಂದರೆ ಇಲ್ಲ. ರೋಡ್ ಭಾಳ ಖರಾಬಾಗ್ಯಾವ ರೋಡ್ ಇಲ್ಲೇ. ಬಂತು ಕೆಸರು ಸ್ಲಚ್ಚು ಇಳಿಸ ಒಂದು ತುಲಾಡಿ ಏನಾಗೈತೆ ಇಳಿಸ. ಪಾಯಸ ನೋಡ್ರಿ, ಪಾಯಸ. ಅಲ್ಲೋ, ಟೈರ್ ನೋಡಿ ಫುಲ್ ಮೆತ್ಕಂತ ಇದೆ ಇದು. ಫುಲ್ ಟೈರ್ ಮೆತ್ಕಂತ ಇದೆ ಪಾಯಸದ. ಅಪ್ಪ, ಗಾಡಿ ವಾಸ ಮೆಲಕ್ ಮಲ್ಲ. ಅಪ್ಪ, ಈ ಥರ ಒಂದು ಸಿಕ್ತಾ ಸ್ವಲ್ಪ ಅಷ್ಟು ಖುಷಿ ಪಡು. ಮುಂದೆ ಮತ್ತೆ ಐತಿ. ವಾಸ್ ಟೈರ್ ಕ್ಲೀನ್ ಮಾಡ್ಕೊ, ಸ್ಪೀಡ್ ಹೊಡ್ರಿ ಸ್ವಲ್ಪ, ಟೈರ್ ಎಲ್ಲ ಕ್ಲೀನ್ ಹಾಕವ. ಯಾವ ಇನ್ನೂ ಆಯ್ತು ಪಿಕ್ಚರ್, ಇದು ಟ್ರೈಲರ್ ಇನ್ನೂ ಇದು. ಯಾಕಂದ್ರೆ 12 hours ನಿಮ್ಗೆ ಜರ್ನಿ ತೋರಿಸ್ತಾ ಇದೆ ಅಂದ್ರೆ ಅದು ರೋಡ್ ಹಂಗೈತೆ ಅಂತ ಅರ್ಥ. ಅದು ಸ್ನೇಹಿತರೆ ನೋಡಿ, ಇದು ಸ್ವಲ್ಪ ಭಾಳ ಅಂದ್ರೆ ಭಾಳ ಅನಾಹುತ. ಆಫ್ ರೋಡ್ ಇತ್ತಲ್ಲಿ, ಆಫ್ ರೋಡ್ ಘಾಟ್ ಸೆಕ್ಷನ್ನು ಏನು ರೋಡ್ ನಡ್ಯಕ್ಕೆ ಕುಂತಾವಲ್ಲ, ಭಾಳ ಅಂದ್ರೆ ಭಾರಿ ರಿಸ್ಕ್. ಅಂತಿಂತು ದಾಡ್ಕೊಂಬಂದ್ವಿ. ನೀವು ಘಾಟ್ ಸೆಕ್ಷನಲ್ಲಿ ವ್ಯೂ ಮಾತ್ರ ಅಂತೂ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ನೀವು, ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತೈತೆ ಗೊತ್ತಿಲ್ಲ. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಅವ್ರು ಏನು ಮಾಡೋರಪ್ಪ ಅಂತಂದರೆ, ಎಷ್ಟು ಜಾಗ ಸಾಧ್ಯನೋ ಅಷ್ಟು ಇದು ಹಾಕ್ಕೊಂಡಿದ್ದಾರೆ. ಏನಂದರೆ ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಒಂದು ಘಾಟಲ್ಲಿ. ಜಸ್ಟ್ ಮಿಸ್ ಅಲ್ಲಣ್ಣ. ನಾವು ಅಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ, ನೀವು ಇಲ್ಲೇ ಇದ್ರಿ ಮುಂದೆ. ಬ್ಯಾಟ್ರಿ ಚೇಂಜ್ ಮಾಡ್ಕೊಂತ ಇದ್ವಿ ನಾವು.
ಕಾಣಲೇ ಇಲ್ಲಲ್ಲ ಅದಕ್ಕೆ ನಿಂತ್ಕೊಂಡೆ. ದೂರ ಇಲ್ಲ, ಇಲ್ಲೇ ಹೆಚ್ಚು ಮಾಡ್ಕೊಂಡು ಒಂದು ಜಸ್ಟ್ ನಾವು ಕಾಣಲೇ ಇಲ್ಲಲ್ಲ ಅದಕ್ಕೆ ನಿಂತ್ಕೊಂಡು. ಇಲ್ಲಿ ಬಂದು ಆರಾಮ ಮಾಡ್ಬೋದಿತ್ತು. ಅಲ್ಲ ಬೈ, ಅವ್ರು ನೋಡು ಎಷ್ಟು ಜಾಗ ಸಾಧ್ಯನೋ ಅಷ್ಟು ಜಾಗ ಜಮೀನು ಮಾಡ್ಕೊಂಡವ್ರು ನೋಡು ಅವರು. ಹಾಂ, ಜಮೀನು ಮಾಡ್ಕೊಂಡವ್ರೆ ಸ್ನೇಹಿತರೆ. ನಿನಗೆ ಯಾವ ಒಂದು ಜಮೀನು ಮಾಡ್ಕೊಂಡ್ರೆ ಯಾವ ಥರ ತೋರಿಸ್ತೀನಿ. ನಮ್ಮ ಕಡೆ ಹೆಂಗೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ತೋಟ ನಾವು ಹೆಂಗೆ ಯಾವ ಥರ ಮಾಡ್ಕೊಳ್ತಾರೆ ಆ ಥರ ಈಗ ನೋಡಿ ಏನಿದೆ ಒಂದು ಘಾಟ್ ಸೆಕ್ಷನ್, ಇದು ಏನು ಬೆಟ್ಟಗಳದಾವ ಇವು. ಓ, ರಿವರ್ ಇರ್ತಾಯಿದೆ ಇಲ್ಲಿ ನೋಡಿ. ಅಲ್ಲೇನಿದೆ ಒಂದು ನಮ್ಮ ಕಡೆ ಹೆಂಗೆ ಕಾಫಿ ತೋಟ ಮಾಡ್ಕೊಂಡಾರೆ, ಇವರೆಲ್ಲ ಫುಲ್ ಮೆಕ್ಕೆಜೋಳ ಹಾಕಿದ್ದಾರೆ. ನಮ್ಮ ಸೈಡೆಲ್ಲ ಬರೀ ಕಾಫಿ ತೋಟ, ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಮಡಿಕೇರಿ ಎಲ್ಲ ಸೈಡೆಲ್ಲ ಕಾಫಿ ಬೆಳಿತಾರೆ. ಇವರು ಎಲ್ಲ ಹೋದ್ರು ಬರೀ ಮೆಕ್ಕೆಜೋಳ ಇದೆ ಚಿಕ್ಕಮಂಗ್ಳೂರಲ್ಲಿ. ಇದು ಸಾರಿ ನೇಪಾಳದಾಗ ನಾ ಎಷ್ಟು ಘಾಟ್ ಸೆಕ್ಷನ್ ಎಲ್ಲ ನೋಡ್ಕೊತ ಬಂದು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಭಾಳ ಅಂದ್ರೆ ಭಾಳ ಮೆಕ್ಕೆಜೋಳ ಇದೆ ಮತ್ತು ಭಾರಿ ಅಂದ್ರೆ ಭಾರಿ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಒಂದು ಘಾಟ್ನ. ತುಂಬ ಇಷ್ಟ ಆಯಿತು. ವ್ಯೂ ಅಂತೂ ನೋಡ್ರಿ ಅಲ್ಟಿಮೇಟ್ ಆಗಿತ್ತು. ಒಂದಿಗಿಂತ ಒಂದು ವ್ಯೂ. ಕ್ಯಾಮ್ರಾ ಆಫ್ ಮಾಡೋಕೆ ಮನ್ಸು ಬರಲ್ಲ ನಿಮಗೆ. ನಿಂತು ನಾವಂತೂ ಭಾಳ ಒಂದು 20-30 ಕಿಲೋಮೀಟ್ರಿಗೆ ಸ್ಟಾಪ್ ಆಗ್ತಾಯಿದ್ದೀವಿ. ವ್ಯೂ ಅಷ್ಟೊಂದು ಸಖತ್ತ ವ್ಯೂಗಳದಾವೆಲ್ಲ. ಒಂದು ಟೀ ಬ್ರೇಕ್ ನಿಲ್ಸಿದ್ವಿ, ಬರೀ ಟೀ ಕುಡ್ಕೊಂಡು ಹೋಗೋಣ ಮತ್ತೆ. ಏನು ವ್ಯೂ ಮರ ಇದು! ಒಬ್ಬ ಯಾವ ಕಡೆ ನೋಡಿದ್ರೆ ಹಚ್ಚ ಹಸಿರು. ಈ ಕಡೆ ನೋಡ್ತೀರ, ಈ ಕಡೆ ನೋಡಿ ಏನು ಒಬ್ಬ ಸ್ವರ್ಗ ಗುರು. ಸ್ವಲ್ಪ ಲೈಟಾಗಿ ಮಳೆ ಬರ್ಬೇಕು. ಮಳೆ ಬಂದರೆ ಇನ್ನೂ ಒಂಥರ ಚೆನ್ನಾಗಿ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಫುಲ್ ಜೋರಾಗಿ ಬರಬಾರ್ದು, ಒಂದು ಲೆವೆಲಿಗೆ ಜಿಟಿ ಮಳೆ ಅಂತಾರಲ್ಲ ಆ ಲೆವೆಲಿಗೆ ಒಂದು ಮಳೆ ಬರಬೇಕು. ಮಳೆ ಬಂತಂತೂ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ನೋಡೋಕ್ಕೆ. ವ್ಯೂ ಸಾಕತ್ತಾಗಿದ್ದಾವೆ. ಇನ್ನೂ ಮಾನ್ಸೂನು ಫುಲ್ ಸ್ಟಾರ್ಟ್ ಆಯ್ತಂದ್ರೆ ಇದು ಹೆವಿ ಫುಲ್ಲು ಪೀಸ್ಫುಲ್ಲು. ನೋಡ್ರಿ ಇಲ್ಲಿ ಒಬ್ಬೊಬ್ಬೊಬ್ಬೊಬ್ಬ ವ್ಯೂಗಳು ಒಂದಾದ್ಮೇಲೆ ಒಂದು ವ್ಯೂಗಳು. ಈಗ ನಾವು ಏನು ಹೋಗ್ತಾಯಿದ್ದೀವಿ ಅಂದ್ರೆ ಸ್ನೇಹಿತರೆ, ಕಟ್ಮಂಡಿಂದ ದುರೈ ಅಂತಂದು ಹೋಗ್ತಾಯಿದ್ದೀವಿ. ನಾವು ಕಟ್ಮಂಡಿಂದ ಸುಮಾರು ನಾವೇನೋ ಒಂದು 120 ಕಿಲೋಮೀಟ್ರ್ ಇತ್ತು ನಾವು ಒಂದು ದುರೈವ್ಯೂ. ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಫುಲ್ ರೋಡ್ ಭಾಳ ಖರಾಬ್ ಇತ್ತು. ಇವಾಗ ಸ್ವಲ್ಪ ರೋಡ್ ಸಿಕ್ಕತ್ತೆ, ಬೇಸ್ ರೋಡ್ ಐತಿ ಇವಾಗ, ಪರವಾಗಿಲ್ಲ. ಭಾರಿ ಅಂದ್ರೆ ಭಾರಿ ರಿಸ್ಕ್ ರೋಡ್ ಇತ್ತು ಅದು. ಭಾರಿ ಅಂದ್ರೆ ಭಾರಿ ಡೇಂಜರು. ಸಡನ್ಲಿ ಲಾರಿ ಎಲ್ಲ ಬರೋದು. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ರೈಡ್ ಮಾಡಿ. ಇಲ್ಲಿ ಭಾಳ ಅಂದ್ರೆ ಭಾಳ ಘಾಟ್ ಸೆಕ್ಷನ್ ಹೆವಿ ಡೇಂಜರ್ ಇದೆ. ಚಾರ್ಮಡಿ ಘಾಟ್ ಯಾವ ಥರ ಇದೆ ಅದೇ ಇದು ಕೂಡ ತುಂಬ ಭಯಂಕರ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೋಡು ಇನ್ಕಂಪ್ಲೀಟ್ ರೋಡ್ಗಳಿದೆ ಭಾಳ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಸ್ಪೀಡ್ ಹೊಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮುಂದೆ ರೋಡ್ ಇನ್ನೂ ಸ್ವಲ್ಪ ಸಡನ್ಲಿ ಖರಾಬ್ ರೋಡ್ ಬರ್ತವೆ. ಸ್ವಲ್ಪ ಕೇರ್ಫುಲ್ಲಾಗಿ ರೈಡ್ ಮಾಡಿ ಇಲ್ಲಿ ನೀವು ಯಾರಾದರೂ ಬಂದರೆ. ವಾಟ್ ಆ ವ್ಯೂ ಮ್ಯಾನ್! ದಾಕಿ ಕೋಲಾ ಬ್ರಿಡ್ಜಾ ಏನಪ್ಪಿದೆ? ಯಾರೋ ಬಿಟ್ಬಿಟ್ರ ಅವನಿಗೆ. ಲ ಟ್ರಾಫಿಕ್ ಇಲ್ಲ, ಏನಿಲ್ಲ, ಎಲ್ಲ ಕಮ್ಮಿ ಐತಿ. ಇಲ್ಲಿ ಮಸ್ತ್ ಐತಪ್ಪ ವ್ಯೂ. ಓಹೋ ಆನಂದ ಪರಮಾನಂದ. ಏನು ವ್ಯೂ, ಏನು ರೋಡು! ಏನು ಅಪ್ಪ ಇದ್ದು! ಒನ್ಸ್ ಮೋರ್ ಅಂತ ಇರ್ಬೇಕು. ಅಲ್ಲೇ ಏನೈತ್ ಬೈ ಇದು ವ್ಯೂ! ಚಾರ್ಮಡಿ ಘಾಟ್ ಆಗೈತೆ ನೋಡಿದು. ಯಾವ ಗಾಡಿ ಇಲ್ಲ.